ತವರಿನಲ್ಲಿ ಹಳೆ ದೋಸ್ತಿ ಸಿದ್ದು ಪರ ಜಿಟಿಡಿ ಬ್ಯಾಟಿಂಗ್, ಗೆಳೆಯನ ಬೆಂಬಲದ ಮತಿಗೆ ಫುಲ್ ಫಿದಾದ ಸಿದ್ದು, ಸತ್ಯಕ್ಕೆ ಯಾವಾಗಲೂ ಜಯ, ಸತ್ಯಮೇವ ಜಯತೆ ಎಂದ ಸಿಎಂ. ತವರಿನಲ್ಲಿ ಹಳೆ ದೋಸ್ತಿ ಸಿದ್ದು ಪರ ಜಿಟಿಡಿ ಬ್ಯಾಟಿಂಗ್, ಗೆಳೆಯನ ಬೆಂಬಲದ ಮಾತಿಗೆ ಫುಲ್ ಫಿದಾದ ಸಿದ್ದು, ಸತ್ಯಕ್ಕೆ ಯಾವಾಗಲೂ ಜಯ, ಸತ್ಯಮೇವ ಜಯತೆ ಎಂದ ಸಿಎಂ. ಮೂಡ ಹಗರಣದಲ್ಲಿ ಸಿದ್ದರಾಮಯ್ಯ ರಾಜೀನಾಮೆ ಯಾಕೆ? ಎಲ್ಲರೂ ಸಿದ್ದರಾಮಯ್ಯನ ರಾಜೀನಾಮೆ ಕೇಳ್ತಿದ್ದಾರೆ. 136 ಸ್ಥಾನ ಗೆದ್ದಿರೋ ಸಿದ್ದು ರಾಜೀನಾಮೆ ಕೊಡಲು ಆಗುತ್ತಾ? ತವರಿನಲ್ಲಿ ಹಳೆ ದೋಸ್ತಿ ಸಿದ್ದು ಪರ ಜಿಟಿಡಿ ಬ್ಯಾಟಿಂಗ್, ಗೆಳೆಯನ ಬೆಂಬಲದ ಮಾತಿಗೆ ಫುಲ್ ಫಿದಾ ಆದ ಸಿದ್ದು, ಸತ್ಯಕ್ಕೆ ಯಾವಾಗಲೂ ಜಯ, ಸತ್ಯಮೇವ ಜಯತೆ ಎಂದ ಸಿಎಂ. ಮೂಡ ಹಗರಣದಲ್ಲಿ ಸಿದ್ದರಾಮಯ್ಯ ರಾಜೀನಾಮೆ ಏಕೆ? ಎಲ್ಲರೂ ಸಿದ್ದರಾಮಯ್ಯ ಅವರ ರಾಜೀನಾಮೆ ಕೇಳ್ತಿದ್ದಾರೆ. 136 ಸ್ಥಾನ ಗೆದ್ದಿರೋ ಸಿದ್ದರಾಮಯ್ಯ ಯಾಕೆ ರಾಜೀನಾಮೆ ಕೊಡಬೇಕು ಅಂತ ಮಾಜಿ ಸಚಿವ ಜಿಟಿ ದೇವೇಗೌಡರು ಇವತ್ತು ದಸರಾ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತಾಡಿರ್ತಕ್ಕಂಥದ್ದು. ಇನ್ನು ಎಲ್ಲರೂ ಕೂಡ ಸಿದ್ದರಾಮಯ್ಯನವರ ರಾಜೀನಾಮೆ ಕೇಳ್ತಿದ್ದಾರೆ. 136 ಸ್ಥಾನ ಗೆದ್ದಿರೋ ಸಿದ್ದರಾಮಯ್ಯ ರಾಜೀನಾಮೆ ಕೊಡಲು ಆಗುತ್ತಾ? ಮೂಡ ಹಗರಣದಲ್ಲಿ ಸಿದ್ದರಾಮಯ್ಯನವರು ರಾಜೀನಾಮೆ ಯಾಕೆ ಕೊಡಬೇಕು? ಎಲ್ಲರೂ ಸಿದ್ದರಾಮಯ್ಯನವರ ರಾಜೀನಾಮೆ ಕೇಳ್ತಾ ಇದ್ದಾರೆ. 136 ಸ್ಥಾನ ಗೆದ್ದಿರೋ ಸಿದ್ದರಾಮಯ್ಯ ರಾಜೀನಾಮೆ ಕೊಡೋಕ್ಕಾಗುತ್ತಾ ಅಂತಕ್ಕಂಥ ಒಂದು ಮಾತನ್ನು ಜಿಟಿಡಿ ಹಾಡಿರ್ತಕ್ಕಂಥದ್ದು. ನೆರವೇರಿಸಿದ್ದಾರೆ. ನಾಡಿನ ಸಾರಸ್ವತ ಲೋಕದ ಕಣ್ಮಣಿ ನಾಡೋಜ ಡಾಕ್ಟರ್ ಹಂಪನ ಎಲ್ಲ ಗಾಜಿನ ಮೇಲೆ ಕೂತಿದ್ದಾರೆ. FIR ಬಿತ್ತು ಅಂದ್ರೆ ಯಾರು ಇರುವಂಗೇ ಇಲ್ಲ. ಬಿಜೆಪಿ ಅಶೋಕ್ ಅವರು ಇರುವಂಗಿಲ್ಲ, ಜನತಾದಳ ಇರುವಂಗಿಲ್ಲ, ಕಾಂಗ್ರೆಸ್ ಇರುವಂಗಿಲ್ಲ. FIR ಬಿದ್ದಟ್ಟಿಗೆ ರಾಜೀನಾಮೆ ಕೊಡಬೇಕು ಅಂದ್ರೆ ಸಿದ್ದರಾಮಯ್ಯನವರ ಅನಿರೀಕ್ಷಿತ ಘಟನೆ, ಆಕಸ್ಮಿಕ ಘಟನೆ, ಇದನ್ನ ರಾಜ್ಯಪಾಲರು ಇನ್ವೆಸ್ಟಿಗೇಷನ್ ಮಾಡಿ ಅಂತ ಹೇಳಿದ್ರು. ಜಸ್ಟಿಸ್ ಹೇಳಿದ್ರು, ರಾಜ್ಯಪಾಲರು ಹೇಳಿದ್ರೆ ಸರಿಯಾಗಿದೆ ಅಂತೇಳಿ. ಇನ್ವೆಸ್ಟಿಗೇಷನ್ ಮಾಡಿದ್ರೆ ಯಾವ್ದಾದ್ರು ಕಾನೂನಲ್ಲಿ ಇವ್ ಜೈಲು ಹಾಕು ಅಂತ ಹೇಳಿದ್ಯಾ? ಇಲ್ಲ ರಾಜೀನಾಮೆ ಕೊಡು ಅಂತ ಹೇಳಿದ್ಯಾ? ಇಲ್ಲ ಯಾರು ರಾಜೀನಾಮೆ ಕೊಡು ಅಂತ ಹೇಳಿದ್ಯಾ ಕೋರ್ಟು? ಇಲ್ಲ ರಾಜ್ಯಪಾಲರು ಹೇಳಿದಾರ? ಇಲ್ಲ ಜೈಲು ಯಾಕೆ ಅಂತ ಹೇಳಿದಾರೆ? ಬೇರೆ ಕೆಲಸಗಳು ಮಾಡ್ಲಿಕ್ಕೆ, ಅಭಿವೃದ್ಧಿ ಕೆಲಸಗಳು ಈ ರಾಷ್ಟ್ರ, ಕೇಂದ್ರ, ರಾಜ್ಯದವ್ರಿಗೆ ಮಂತ್ರಿಗಳಾದ್ಮೇಲೆ ಈ ರಾಜ್ಯದ ನಾಡಿನಲ್ಲಿ ಗೌರವಯುತವ ನಮ್ಗೆ ಎಷ್ಟು ಗೌರವ ಇದೆ, ಎಷ್ಟು ಜವಾಬ್ದಾರಿ ಇದೆ ಅನ್ನೋದನ್ನೇ ಅರ್ಥಗಳದೆ ಈ ರೀತಿ ಪ್ರತಿನಿತ್ಯ ಅವ್ರು ಒಳ್ಳೆ ಕೆಲಸಗಳನ್ನೆಲ್ಲ ಬದಿಗೊತ್ತಿ ಮಾಡ್ಬಿಟ್ಟಿದ್ದಾರೆ. ರಾಜೀನಾಮೆ ಕೊಟ್ಬಿಡಿ. ರಾಜೀನಾಮೆಯ ಕುಮಾರಸ್ವಾಮಿ 2 ಲಕ್ಷ ಕೋಟಿಗಿಂತ ಕೊಡಕ್ಕಾಗ್ತದ? ಕೊಡಿ ಅಂತಾರೆ. ಸಿದ್ದರಾಮಯ್ಯ 136 ಜನ ಟೀಕೆ ಗೆಲ್ತಿದ್ದಾರೆ. ಆ ರಾಜೀನಾಮೆ ಕೊಟ್ಬಿಡಿ. ರಾಜೀನಾಮೆ ಕೊಟ್ಬಿಡಿ. ರಾಜೀನಾಮೆ ಕೊಡ್ಬೇಕಾ? ತೋರಿಸ್ಬಿಡಪ್ಪ ಯಾವ ಕಾನೂನು ನೋಡುವ. ಅದ್ಯಾವ ಕಾನೂನು ರಾಜೀನಾಮೆ ಕೊಡು ಅಂತ ಹೇಳದೆ? ಯಾವ ಕಾನೂನು ಜೈಲಿಗೆ ಹಾಕಿದೆ ಅಂತ ಹೇಳಿದೆ? ತೋರಿಸ್ರಿ. ರಾಜ್ಯದಲ್ಲಿ ಏನಿ ನೋಡ್ಬೇಕಾಗಿದೆ? ರಾಜ್ಯ ಏನು ನೋಡ್ಬೇಕು ಜನ? ಕರ್ನಾಟಕ ಭಾರತ ದೇಶಕ್ಕೆ ಮಾದರಿ ರಾಜ್ಯ ಇಂಥದ್ದೆಲ್ಲ ನೋಡಿಲ್ಲ. ಮಹಾನ್ ಪುರುಷರಿದ್ರು, ಆದರ್ಶ ವ್ಯಕ್ತಿಗಳಿದ್ರು. ಕಾಂಗ್ರೆಸ್ ಅನ್ನು ಮೈಸೂರಿನವರೇ ಕಟ್ಟವ್ರೆ, ದಳನೂ ಇಲ್ಲಿಂದಲೇ ಹುಟ್ಟಿದೆ. ಈ ರಾಜ್ಯದಲ್ಲಿ ಸೇವೆ ಮಾಡ್ತಕ್ಕಂಥವರ ಸ್ಥಿತಿ ಏನು? ಅಧೋಗತಿಗೆ ಕಲುಷಿತವಾಗಿರ್ತಕ್ಕಂಥ ಪ್ರಜಾಪ್ರಭುತ್ವ ವ್ಯವಸ್ಥೆನ ಉಳಿಸೋರು ಯಾರು? ರಾಜೀನಾಮೆ ಕೊಡಿ. ಎಲ್ಲ ನಿಂತ್ಕೊಳ್ಳಿ. ಎಲ್ಲರೂ ವಿಧಾನಸೌಧ ಮುಂದೆ ಯಾರ್ಯಾರಿಗೆ FIR ಆಗಿದೆ ಎಲ್ಲರೂ ಕೊಡಿ. ಎಲ್ಲರೂ ತಾಕತ್ತಿದ್ರೆ ಏನ್ರಿ? ಅದ್ ಬಿಟ್ಟು ಕಾನೂನು ಪ್ರಕಾರ ಏನ್ ಬರುತ್ತೆ? ಮೂಡಾದಲ್ಲಿ ಒಬ್ಬರು ಸದಸ್ಯರಾಗಿದ್ದಾರೆ. ಅವರು ಸತ್ಯ ಏನು ಅಂತ ಗೊತ್ತಿದೆ. ಅದಕ್ಕೋಸ್ಕರನೇ ಅವರು ಬೇರೆ ಪಕ್ಷದಲ್ಲಿ ಇದ್ಕೊಂಡು ಸತ್ಯವನ್ನು ನುಡಿತಕ್ಕಂಥ ಪ್ರಯತ್ನವನ್ನ ಮಾಡಿದ್ದಾರೆ.
ಅದಕ್ಕೆ ನಾವು ಸತ್ಯಮೇವ ಜಯತೆ ಅಂತ ಕರೆಯೋದು. ಸತ್ಯಮೇವ ಜಯತೆ, ಯಾವಾಗಲೂ ಸತ್ಯಕ್ಕೆ ಜಯ ದೊರಕ್ತದೆ. ಏನಪ್ಪ ಮಂಜೇಗೌಡ? ಸತ್ಯಕ್ಕೆ ಯಾವಾಗಲೂ ಜಯ ದೊರೀತದೆ. ಅದಕ್ಕೆ ನಾನು ಅನೇಕ ಸಾರಿ ಹೇಳಿದ್ದೀನಿ, ನಿಮ್ಮೆಲ್ಲರ ಆಶೀರ್ವಾದ, ಈ ರಾಜ್ಯದ ಜನರ ಆಶೀರ್ವಾದ ಈ ಸರ್ಕಾರದ ಮೇಲೆ, ಸಿದ್ದರಾಮಯ್ಯನ ಮೇಲೆ ಇರೋವರೆಗೆ ಯಾರು ಕೂಡ ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ತಾಯಿ ಚಾಮುಂಡೇಶ್ವರಿ, ನಾನು ಈ ಕ್ಷೇತ್ರದಲ್ಲಿ 5 ಬಾರಿ ಗೆದ್ದಿದ್ದೀನಿ. 5 ಬಾರಿ ಗೆದ್ದಿದ್ದೀನಿ. 8 ಚುನಾವಣೆಗಳನ್ನು ಮಾಡಿದ್ದೀನಿ. 3 ಸಾರಿ ಇಲ್ಲ ಜಿಟಿ ದೇವೇಗೌಡ ಸೋತಿರೋದು. ನೀನೇ ಒಂದ್ಸರಿ ಸೋಲಿಸ್ಬಿಟ್ಟಿಲ್ಲಪ್ಪ ನನಗೆ. ಅದು ನನ್ನ ಕೈಯಾರೆ ಸೋತಿರ್ತಕ್ಕಂಥದ್ದು. ಅದೇನೇ ಇರಲಿ, ನಾನು ಅದರ ಬಗ್ಗೆ ವ್ಯಾಖ್ಯಾನ ಮಾಡಕ್ ಹೋಗಲ್ಲ. ಚಾಮುಂಡೇಶ್ವರಿ ಆಶೀರ್ವಾದ, ಚಾಮುಂಡೇಶ್ವರಿ ಕ್ಷೇತ್ರದ ಆಶೀರ್ವಾದ, ಜನರ ಆಶೀರ್ವಾದ ಇರೋದ್ರಿಂದಲೇ ಇವತ್ತು 2 ಬಾರಿ ಮುಖ್ಯಮಂತ್ರಿ ಆಗ್ತಕ್ಕಂಥ ಅವಕಾಶ ಸಿಕ್ಕಿರ್ತಕ್ಕಂಥದ್ದು. ಇದನ್ನ